ಹ್ಯಾಪಿ ಆನಿವರ್ಸರಿ ಚಂದ್ರಕಾಂತ್. ಓ ನಾನೇನಾದ್ರು ಬನ್ನಿ ಒಳ್ಳೇದಾಯ್ತು. ಊಟ ಮಾಡ್ಕೊಳ್ಬೇಕು. ಫೋಟೋ ಶಿವಣ್ಣ, ಹಾಯ್ ಬಾ. ಚೆನ್ನಾಗಿದೆ ಅಲ್ವಾ? ಏನು ಏನ್ ತಗೋತಿಯಾ? ಏನು ಬೇಡ. ಜ್ಯೂಸ್? ಓಕೆ. ವಿಚ್ ಒನ್? ಗ್ರೇಪ್ ಆಲ್ವೇಸ್. ಜಸ್ಟ್ ಅ ಸೆಕೆಂಡ್. ಓಕೆ. ವಿಶ್ವಾಸ್ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಸುಮ್ನಿರ. ಎಷ್ಟ್ ದಿವಸ ಅಂತ ಈ ತರ ಲೋಕಲ್ ಕುಡ್ದು ಸಾಯ್ತೀಯ? ಲೈಫ್ ಅಲ್ಲಿ ಒಂದ್ಸಲನಾದ್ರು ಫಾರಿನ್ ಸರ್ಕ್ ಹೆಂಗಿರುತ್ತೆ ಅಂತ ಕುಡ್ದು ನೋಡ್ ಮಾಡಿದೆ. ತನ್ಕನವ್ರು ಯಾರು? ನಾನಿದ್ದೀನಲ್ಲ. ಇದು ನೋಡ್ದಾಗ್ಲೆಲ್ಲ ಮಗಳು ಕೊಡ್ತೀನಿ ಅಂತ ಯಾವಾಗ್ಲೂ ಹೇಳ್ತೀಯ. ಕೊಟ್ಟ ತಕ್ಷಣ ಟೈಟ್ ಆಗಿ ಮಲ್ಕೊಂಡ್ಬಿಡ್ತೀನಿ. ಈ ಸಲ ಹಂಗ್ ಮಾಡ್ಕೊಡ್ತೀನಿ. ನಂಬ್ಲನ್ನ ನನ್ನ ನಂಬಲು ಈ ವಿಸ್ಕಿ ಅನ್ನೋದು ನಂಬಲು ನನಗೇನೋ ಡೌಟ್. ಲೋ ಬೇಕು ಅಂದ್ರೆ ನನ್ ಮಗಳನ್ನ ಈಗಲೇ ಕರ್ಕೊಂಬರು. ಇಲ್ಲ ಕರ್ಕೊಂಡು ಓಡೋಗ್ಬಿಡ. ಈಗಲೇ ಕರ್ಕೊಂಬರ್ಲ? ಈಗಲೇ ಕರ್ಕೊಂಬಂದ್ರೆ ಮುಂದೆ ಮಾಡ್ಕೊಡ್ತೀಯ? ಸತ್ಯವಾಗಿ ಮಾಡ್ಕೊಡ್ತೀನ. ಮೂಡ್ ಚೇಂಜ್ ಆಗಿ ಮುಂಚೆ ಕರ್ಕೊಂಬ. ಹೋಗು. ಹಾಯ್. ಹಾಯ್. ಗ್ರೇಪ್ ಜ್ಯೂಸ್? ನನ್ ಗ್ರೇಪ್ ಜ್ಯೂಸ್ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತು? ಟೆಲಿಪತಿ. ಎಸ್, ದಟ್ಸ್ ಗುಡ್. ಅಲ್ಲಿ ನಾನ್ ತುಂಬಾ ಮಾತಾಡ್ತೀನಿ. ಏನೋ ವಾಟ್ ಐ ಮೀನ್. ಓಕೆ, ನೀವೇನ್ ಅನ್ಕೊಂಡ್ರೆ ಏನೋ, ನಾನ್ ಇರೋದೇ ಹಾಗೆ. ಅಯ್ಯೋ, ನಾನ್ ಮಾತಾಡೋದೇ ಹೀಗೆ. ವಿಶ್ವಾಸ್ ಪಾಪ ಇಲ್ಲಿ ಏನ್ ಜ್ಯೂಸ್ ಯಾರು ತಂದ್ಕೊಟ್ರು? ವಿಶ್ವಾಸ್. ಓ, ಅವ್ನು ನನ್ಕಿಂತ ಫಾಸ್ಟ್. ಇಟ್ಸ್ ಓಕೆ, ನಾನೇ ಕುಡಿತೀನಿ. ಮಾವ, ನೀನ್ ಹೇಳ್ದಾಗ ನಿನ್ ಮಗಳು ಕರ್ಕೊಂಡ್ ಬಂದಿದ್ದೀನಿ. ಮುಹೂರ್ತನ ಬಹಳ ಚೆನ್ನಾಗಿದೆ. ನೀನೇ ನಿನ್ ಕೈಯಾರ ನಮ್ಮಿಬ್ಬರಿಗೂ ಮದುವೆ ಮಾಡ್ಬಿಟ್ಟು ಆಶೀರ್ವಾದ ಮಾಡ್ಬಿಡು. ಇದ್ದಲ್ಲ ಮಾವ, ಮೋಸ ಲೇ ಮಾವ, ಮತ್ತೆ ಡೇಟ್ ಆಗ್ಬಿಟ್ಟಿದ್ಯಲ್ಲೋ. ಮಗಳು ಕರ್ಕೊಂಡ್ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದಲ್ಲೋ. ರಮೇಶ, ನಮ್ಮಪ್ಪನ ಎಪಿಸೋಡ್ನಲ್ಲಿ ಯಾವ ಪ್ರಯೋಜನನೂ ಇಲ್ಲ. ಪಾರ್ಟಿನಲ್ಲಿ ಬೇಕಾದಷ್ಟು ಕೆಲಸ ಇದೆ. ಬಾ. ಪ್ರೇಮ್, ಅಮ್ಮ ಬಂದೆ. ನನ್ ಕಿರಿ ಮಗ ಪ್ರೇಮ್ ಅಂತ. ನಮಸ್ಕಾರ. ಬ್ಯಾಂಗ್ಳೂರಲ್ಲಿ ದೊಡ್ಡ ಆಡ್ ಮೇಕರ್ ಆಗಿದ್ದಾನೆ. ಎಷ್ಟ್ ಕೆಲ್ಸನಮ್ಮ? ಆರ್ ಕೆಲ್ಸ. ಸರಿಯಾಗಿದ್ಯಾ? ಬಹಳ ಕರೆಕ್ಟ್ ಆಗಿದೆ. ನಮ್ ಸುನಂದಮ್ಮ ಒಂಥರ ಈ ಟೀಕ್ ಮರ ಇದ್ದಂಗೆ. ಗೊತ್ತಮ್ಮ? ತಗೋಮ್ಮ, ಅಂದಡಿಯಮ್ಮ. ನೀನ್ ಬಿಡು ನಾಚಪ್ಪ, ನೇತಿನ ಮನುಷ್ಯ, ಸುಳ್ಳು ಹೇಳೋದಿಲ್ಲ. ಏನಪ್ಪ ಬೆಳಿಗ್ಗೆ ಇಲ್ಲಿದ್ಯಾ? ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ. ಇವತ್ ಸೋಮವಾರ ಅಲ್ವೇನಮ್ಮ, ಬಟವಾಡೆ ಮಾಡ್ಬೇಕು, ಅದಕ್ಕೆ ಬೇಗ ಎದ್ ಬಂದ್ಬಿಟ್ಟೆ. ಸರಿ, ನೀನೆಲ್ಲ ಹೊರಟಾಗಿದೆ? ಮಾದಾಪುರ ಸ್ಕೂಲ್ ನಲ್ಲಿ ವಿಶ್ವಾಸ್ ಮಕ್ಕಳಿಗೆ ಕಂಪ್ಯೂಟರ್ ಕೊಡೋ ಕಾರ್ಯಕ್ರಮ ಇದೆ. ನಾನು ಹೋಗ್ಬಿಟ್ಟು ಬರ್ಲಪ್ಪ? ಅವ್ರ ಜೊತೆ ನೀನಲ್ಲಿಗೆ ಯಾಕಮ್ಮ ಹೋಗ್ಬೇಕು? ಕರೆದ್ರು, ಬರಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಹೋಗ್ಲೇಬೇಕಾ? ಪ್ಲೀಸ್. ಶಿವಪ್ಪ ಅವರೇ, ಹೋಗ್ಲಿ ಬಿಡಿ ಮಕ್ಕಳು. ಸರಿನಮ್ಮ, ಬೇಗ ಬಂದ್ಬಿಡು. ಸರಿ ಬಾ. ನಿಧಾನ, ಇಲ್ಲಿ ಮಾಡೋ ಕೆಲಸ ಏನು ಇಲ್ಲ. ನಿನ್ ಬೇಲಿ ವಿಷಯ ಎಲ್ಲಿವರೆಗೆ ಬಂತು ರಮೇಶ?
ಬಂದ್ರಪ್ಪ ಈ ಬಂಗ್ಲೆ ಸೊಸೆ. ಆ? ಏನ್ ಮಾಡ್ತಾ ಇದೀಯ? ಸ್ನೇಹ ಬಂದ್ಲಲ್ಲ ಓ ಅದಕ್ಕೆ. ಮದ್ವೆಗ್ ಮುಂಚೆ ಈ ರೇಂಜಿಗೆ ಭಯನಾ? ಭಯ ಅಲ್ಲಪ್ಪ, ರೆಸ್ಪೆಕ್ಟ್. ಇರ್ಬೇಕು. ಹೋಗೋಣ್ವಾ? ನೋಡು, ಸ್ನೇಹನೆ ಕರ್ಕೊಂಡು ಹೋಗು. ನೀನು? ನನಗೆ ಯಜಮಾನ್ರ ಹತ್ರ ಅರ್ಜೆಂಟ್ ಕೆಲಸ ಇದೆ. ಅಲ್ಲ ಏನು ಅರ್ಜೆಂಟ್ ಇಲ್ಲಪ್ಪ, ನಿಧಾನವಾಗಿ ಹೋಗಿ ನಿಧಾನವಾಗಿ ಬಾ. ಆಯ್ತು. ಇಡು. ಆಮೇಲೆ ಹಾ? ದಾರಿಯಲ್ಲಿ ತುಂಬಾ ಹಂಸ ಇರುತ್ತೆ, ಎಲ್ಲಾ ಹಂಸನು ಚೆನ್ನಾಗಿ ಯೂಸ್ ಮಾಡ್ಕೊ. ಆಮೇಲೆ ತುಂಬಾ ಕರ್ಸ್ ಇರುತ್ತೆ, ಅದೇ ಹಿಂಗೆ ಓಕೆ ಬಾಯ್. ವಿಶ್ ಯು ಆಲ್ ದಿ ಬೆಸ್ಟ್. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಪ್ಪ, ಬನ್ನಿ. ಚೆನ್ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ, ಹಳ್ಳಿಲಿ ಹುಟ್ಟಿದ್ರು ಓದೋದಿಕ್ಕೆ ಅಂತ ಪಟ್ಟಣಕ್ಕೆ ಹೋಗಿ ಓದ್ತಾರೆ. ಆಮೇಲೆ ಅಮೆರಿಕ, ಲಂಡನ್ನು, ಇಂಗ್ಲೆಂಡು, ಹಾಗೆ ಬಾಂಬೆ, ಬೆಂಗಳೂರು ಅಂತ ಹೋಗಿ ಅಲ್ಲೇ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತಾರೆ. ವರ್ಷಕ್ಕೆ ಒಂದ್ಸಲ ಆದ್ರೂ ತನ್ನ ಹುಟ್ಟೂರು ಅಂತ ಆ ಕಡೆ ತಿರುಗಿ ಸಹ ನೋಡೋದಿಲ್ಲ. ಅದೇ ನಮ್ಮ ವಿಶ್ವಾಸ್. ಡಬಲ್ ಗ್ರಾಜ್ಯುಯೇಟ್, ಪಟ್ಟಣದಲ್ಲಿ ಓದಿ ಸಿಕ್ಕಿದ ಕೆಲಸನ ಬಿಟ್ಟು ಹಳ್ಳಿಲಿ ವ್ಯವಸಾಯ ಮಾಡ್ಕೊಂಡಿದ್ದಾನೆ. ಮಕ್ಕಳು ಓದ್ಬೇಕು ಅಂತಲೇ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಮಕ್ಕಳಿಗೆ ಕಂಪ್ಯೂಟರ್, ಯೂನಿಫಾರ್ಮ್, ಪುಸ್ತಕ, ಉಚಿತವಾಗಿ ಫೀಸು ಇಷ್ಟೆಲ್ಲ ಸಹಾಯ ಮಾಡ್ತಿದ್ದಾರೆ ಅಂದ್ಮೇಲೆ ಇದು ನಿಜವಾದ ಸಮಾಜ ಸೇವೆ. ಇಂಥ ಹೃದಯವಂತ ನಿಸ್ವಾರ್ಥ ವ್ಯಕ್ತಿ ನನ್ನ ಅಳಿಯ ಅಂತ ಹೇಳ್ಕೊಳ್ಳೋದಿಕ್ಕೆ ಅವಕಾಶ ಸಿಕ್ಕಿತ್ತು. ಆದ್ರೆ ನನ್ನ ದುರಾದೃಷ್ಟ, ಆ ಭಾಗ್ಯ ಕೈ ತಪ್ಪೋಯ್ತು. ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು, ಅದು ನನಗೆ ಸಿಕ್ಲಿಲ್ಲ. ಹೌದಮ್ಮ, ಆ MLA ನಮ್ಮ ಯಜಮಾನ್ರು ಬಹಳ ಒಳ್ಳೆ ಸ್ನೇಹಿತರು. ಅವ್ರ ಮಗಳು ನಯನನ್ನ ನಮ್ ವಿಶ್ವಾಸಪ್ಪನ ತಂದ್ಕೋಬೇಕು ಅಂತ ಮಾತುಕತೆ ಕೂಡ ಆಗಿತ್ತು. ಇಬ್ರು ಒಬ್ರನ್ನೊಬ್ರನ್ನ ತುಂಬಾ ಪ್ರೀತಿಸಿದ್ರು. ಹೇಳು ಮಾಡಿಸ್ದಾಗಿತ್ತು ಜೋಡಿ. ವಿಶ್ವಾಸಪ್ಪ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ರು ಸಮಾಜ ಸೇವೆ ಮಾಡ್ಬೇಕು, ರೈತರಿಗೆ ಸಹಾಯ ಮಾಡ್ಬೇಕು, ಬಡವರು ಹೆಲ್ಪ್ ಮಾಡ್ಬೇಕು ಅಂತ ಏನೇನೋ ಕನ್ಸ್ ಕಂಡ್ಕೊಂಡಿದ್ರು. ಇಡೀ ಊರ್ಗೂರೇ ಇವ್ರ ಮದುವೆನ ಎದುರು ನೋಡ್ತಾ ಇತ್ತು. ಇನ್ನೇನ್ ಎಂಗೇಜ್ಮೆಂಟ್ ಆಗ್ಬೇಕು, ಆ ಹುಡುಗಿ ಆಸೆನೆ ಬೇರೆ ಆಗಿತ್ತು. ಫಾರಿನ್ಗೆ ಹೋಗ್ಬೇಕು, ಹೆಚ್ಚಿಗೆ ಓದ್ಬೇಕು, ಅಲ್ಲೇ ಕೆಲಸ ಮಾಡ್ಕೊಂಡು ಸೆಟ್ಲ್ ಆಗ್ಬೇಕು. ವಿಶ್ವಾಸಪ್ಪನಿಗೆ ಇದು ಯಾವ್ದು ಇಷ್ಟ ಇರ್ಲಿಲ್ಲ. ಆ ಹುಡುಗಿನೂ ಹಠ ಬಿಡ್ಲಿಲ್ಲ. ಕೊನೆಗೆ ವಿಶ್ವಾಸಪ್ಪನೇ ಅವಳ ಆಸೆ ಗಡ್ಡಿ ಮಾಡಬಾರ್ದು ಅಂತ, ಅವಳು ಹೇಗೆ ಇಷ್ಟ ಬರುತ್ತೋ ಹಾಗಿರ್ಲಿ ಅಂತ ಎಂಗೇಜ್ಮೆಂಟೇ ಕ್ಯಾನ್ಸಲ್ ಮಾಡ್ಬಿಟ್ರು. ಕೊನೆಗೆ ವಿಶ್ವಾಸಪ್ಪ ತನ್ನದೇ ಆದ ಕೋಟೆ ಕಟ್ಕೊಂಡು ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ಬಿಟ್ರು. ನೀನ್ಯಾಕಮ್ಮ ಹೇಗೆ ಕೂತ್ಬಿಟ್ಟೆ? ಅದೆಲ್ಲ ದೊಡ್ಡವ್ರ ಸಮಾಚಾರ, ನಮಗೆ ಯಾಕೆ? ನಡಿ ಒಳಗೆ ಹೋಗೋಣ. ಸರಿ. ಹಾಯ್. ಏನ್ ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಓಕೆ. ಚಿಕ್ಕ ವಯಸ್ಸಿನಿಂದಲೂ ವಿಶ್ವಾಸ ಎಲ್ಲಿ ಅಂದ್ರೆ ಒಂಟಿ ಮರದ ಕೆಳಗೆ ಅಂತ ಕೇಳಿದ್ದೆ. ಅದು ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ ಅಂತ ಗೊತ್ತಿರ್ಲಿಲ್ಲ. ಬೈ ದ ವೇ, ಐ ಆಮ್ ವೆರಿ ಸಾರಿ. ನಯನ ವಿಷಯ ಕೇಳಿ ತುಂಬಾ ಬೇಜಾರಾಯ್ತು. ಅವ್ರ ಬದುಕು ಅವ್ರ ಇಷ್ಟ, ಬೇಜಾರಾಗಿ ಮಾಡ್ಕೋಬೇಕು. ಯು ನೋ ವಾಟ್, ನಿಮ್ಮ ನೋಡಿದಾಗ ಹೊರಟ್ರು ಕೋಪಿಷ್ಟ್ರು ಅನ್ಸುತ್ತೆ. ಆದ್ರೆ ನಿಮ್ ಬಗ್ಗೆ ತಿಳ್ಕೊಂಡಾಗ ನೀವೆಷ್ಟು ಮೃದು ಸ್ವಭಾವದವರು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಹೋಗ್ಲಿಕ್ಕೆ ಬೇಡ. ಇದು ಹೋಗ್ಲಿಕ್ಕೆ ಅಲ್ಲ, ಸತ್ಯ. ಡಬಲ್ ಗ್ರಾಜುಯೇಟ್ ಆಗಿ ಸಿಟಿಲಿ ಓದಿ ಮತ್ತೆ ಹಳ್ಳಿಗ್ ಬಂತು ಬದುಕೋದು ಅಷ್ಟು ಸುಲಭ ಅಲ್ಲ. ಇಟ್ಸ್ ನಾಟ್ ಅ ಜೋಕ್. ಕಷ್ಟ ಸುಲಭ ಎಲ್ಲ ಅವ್ರವ್ರ ಮನ್ಸಿಗೆ ಸಂಬಂಧಪಟ್ಟಿದ್ದು. ನಾವ್ ಹ್ಯಾಕ್ ಸ್ವೀಕರಿಸ್ತೀವೋ ಹಾಗೆ ಬದುಕು. ಓದ್ದವರೆಲ್ಲ ಸಿಟಿ ಸೇರ್ಕೊಂಡ್ರೆ ಹಳ್ಳಿಲಿರೋದು ಯಾರು? ಪಾಯಿಂಟ್. ನನ್ ವಿಷಯ ಸರಿ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಒಂದ್ ಕಡೆ MNC ಜಾಬ್ ಇದೆ ಥ್ರೂ ಕ್ಯಾಂಪಸ್ ಸೆಲೆಕ್ಷನ್, ಇನ್ನೊಂದ್ ಕಡೆ ಮಾಡಲಿಂಗ್ ಆಫರ್ ಇದೆ. ಐ ಆಮ್ ಜಸ್ಟ್ ಥಿಂಕಿಂಗ್, ಸಕ್ಸಸ್ ಆದ್ರೆ ಒಳ್ಳೆ ಹೆಸರು, ಹಣ, ಫೇಮ್ ಎಲ್ಲ ಸಿಗುತ್ತೆ. ಬಟ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ.
ತುಂಬಾ ದೊಡ್ಡ ದೊಡ್ಡ ಆಸೆಗಳಿವೆ. ಇಲ್ಲ ಇಲ್ಲ ಇಲ್ಲ, ಚಿಕ್ಕ ಚಿಕ್ಕ ಆಸೆಗಳು ಇದೆ. ಕುರಿಯೋ ಚಳಿಲಿ ಸುರಿಯೋ ಮಳೆಲಿ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅಂದ್ರೆ ತುಂಬಾ ಇಷ್ಟ. ಹೋಗೋಣ. ನಮಸ್ಕಾರ ಅಯ್ಯರೇ. ಮೆಣಸಿನ ಬಳ್ಳಿಗಳೆಲ್ಲ ಜಾರ್ತಾ ಇದೆ, ಅದನ್ನ ಕಟ್ಸ್ಬೇಕು. ಆಯ್ತು ವಿಶ್ವಾಸಪ್ಪ. ಈ ವರ್ಷದಿಂದ ಸ್ವಲ್ಪ ರಸಗೊಬ್ಬರ ಎಲ್ಲ ಕಡಿಮೆ ಮಾಡಿ ಒಂದು ಎರೆಹುಳು ಪ್ಲಾಂಟ್ ಮಾಡಿ ನಾವೇ ಸಾವಯವ ಗೊಬ್ಬರ ರೆಡಿ ಮಾಡೋಣ. ಆಗ್ಲಿ ವಿಶ್ವಾಸಪ್ಪ. ಭೂಮಿನೂ ಹಾಳಾಗಲ್ಲ, ಒಳ್ಳೆ ಇಳುವರಿನೂ ಬರುತ್ತೆ. ಈ ಸತಿ ವೆನಿಲ್ಲ ತುಂಬಾ ಚೆನ್ನಾಗಿದೆ. ಹಾ, ಹೌದು. ಕಳ್ಬಟ್ಟಿ ಕುಡ್ದು ಒದ್ದಾಡ್ತಿದ್ದಾರೆ. ಎಲ್ಲಿ? ಲೈನ್ ಮನೆ ಹತ್ರ. ವಿಶ್ವಾಸಪ್ಪ ನೋಡಿ, ಎಲ್ಲ ಕಳ್ಬಟ್ಟಿ ಕುಡ್ದು ಹೆಂಗ್ ಮಾಡ್ಕೊಂಡವ್ರೆ. ಅಯ್ಯೋ, ದೊಡ್ಡ ಯಜಮಾನ್ರು ಇಲ್ಲ, ದೊಡ್ಡಮ್ಮರು ಮನೇಲಿಲ್ಲ, ಏನ್ ಮಾಡೋದು ಶಿವಪ್ಪಣ್ಣ? ಗಡಂಗೆ ಹೋಗಿ ಕುಡಿದು ಸಾಯ್ತಾರೆ. ಛೇ. ಮೊದ್ಲು ಇವ್ರನ್ನೆಲ್ಲ ಆಸ್ಪತ್ರೆ ಸೇರಿಸಿ. ಸರಿ. ಶಿವಪ್ಪ, ನೀವು ಇವ್ರ ಜೊತೆ ಹೋಗಿ. ನೀವು ಆ ಕಳ್ಳ ಬಟ್ಟಿ ಕುಪ್ಪ ಹೆಂಗ್ ಒಂದು ಗತಿ ಕಾಣಿಸ್ಬಿಡ್ತೇನೆ. ಬೇಡ ವಿಶ್ವಾಸಪ್ಪ, ಮೊದ್ಲೇ ಅವ್ನು ರೌಡಿ. ನಮ್ಗೆ ಯಾಕೆ ಅವಸ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ. ರೌಡಿ ಅಂತ ಸುಂದರಕ್ಕಾಗಲ್ಲ. ಜೈಲಿಂದ ಬಂದವನು ಮತ್ತೆ ಈ ಮನೆ ಹಳೆ ಕೆಲಸ ಶುರು ಮಾಡಿದಾನೆ. ಅವನ್ನ ಹೀಗೆ ಬಿಟ್ರೆ ಇನ್ನೊಂದಷ್ಟು ಜನರಲ್ಲಿ ಸಾಯಿಸ್ತಾನೆ. ಶಾಂತಕ, ವಿಶ್ವಾಸ ಎಲ್ಲಿಗೆ ಹೊರಟ್ರು? ನಮಸ್ಕಾರ ಡಾಕ್ಟ್ರೆ. ಹೇಳಿ, ಹೇಗಿದ್ದಾರೆ? ಸರಿಯಾದ ಟೈಮಿಗೆ ಕರ್ಕೊಂಡ್ ಬಂದಿದ್ರಿಂದ ಪ್ರಾಣ ಉಳಿತು. ಸದ್ಯ ಇದೇ ಕೊನೆ. ಇನ್ನೊಂದ್ಸಲ ಈ ಕಡೆ ನಾನು ಕಾಣಿಸ್ಕೊಂಡೆ ಸಾಯಿಸ್ಬಿಡ್ತೀನಿ. ಏನಿಲ್ಲ ಬಿಡು. ದೊಡ್ಡ ಗಾಯ ಮಾಡ್ಕೊಂಡು ಬಂದಿದ್ರಲ್ಲ, ನಮ್ಮಪ್ಪ ಹೇಳಿದ್ರು ಒಬ್ಬರೇ ಹೋಗ್ಬೇಡಿ ಅಂತ. ಬಟ್ ನೋ, ಯು ವಾಂಟ್ ಲಿಸನ್ ಟು ಎನಿಬಡಿ, ವಿಲ್ ಯು? ನಿಮ್ಗೆ ಏನಾದ್ರೂ ಆಗಿದ್ರೆ ನನ್ ಕದೇನು? ಸತ್ತೋಗ್ತೀನಿ ಅನ್ನೋಷ್ಟು ಟೆನ್ಷನ್ ಆಗಿತ್ತು. ಕೇಳಲ್ಲ, ಹಠ. Can't take care of yourself. Please, don't know what you think of yourself.
ಏ ರಮೇಶ್ ಬನ್ನಿ ಬನ್ನಿ ಇಲ್ಲಿ. ಬಂದೆ. ಏನು ಟ್ರೈನಲ್ಲಿ ಯಾಕೆ ಅರ್ಜೆಂಟ್ ಮಾತಾಡ್ಬೇಕು. ಅರ್ಜೆಂಟ? ಏನ್ ವಿಷಯ? ಲವ್ ಯವ್ವಾ, ನೋಡಿ ನಾನು ಬಾಣೆ ಹತ್ರ ಕಾಯ್ತಾ ಇದ್ದೀನಿ, ಕಳ್ಸು. ಈಗ್ಲೇ ಕಳಿಸ್ತೀನಿ. ಓಕೆ ಪ್ರೇಮ, ಸ್ನೇಹ, ಲವ್, ಪ್ರೇಮ್, ಪ್ರೇಮಿ, ಪ್ರೇಮ, ಸಕ್ಸಸ್, ಏನೋ ಇದು ಒಳ್ಳೆ ನೆಗ್ತಾ ಇದ್ಯಾ? ಓ ಸಕ್ಸಸ್ ಕಣೋ, ನಿನ್ ಲವ್ ಸಕ್ಸಸ್. ಹೌದು ಕಣೋ, ಸ್ನೇಹನೇ ಇದ್ರ ವಿಷಯ ಮಾತಾಡಿದ್ಲು. ನಿನ್ ಹತ್ರ ಲವ್ ಬಗ್ಗೆ ಮಾತಾಡ್ಬೇಕಂತೆ. ಹೌದೇನಾ? ಎಸ್, ಸೂಪರ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದಾಳೆ. ನಿನಗೋಸ್ಕರ ಬಾಣೆ ಹತ್ರ ಕಾಯ್ತಾ ಇರ್ತೀನಿ ಅಂತ ಹೇಳಿದಾಳೆ. ಬೇಕು ಹೋಗೋ, ಮಗ ನೋಡ್ತೇವೆ, ಬೇಕು ನಡೆಯೋ. ಎಸ್. ಇದೆ ಹಿಂಗೆ. ಅವ, ಅವ. ಬರ್ಯಾ? ಏನು? ಏಯ್! ಸ್ಯಾಟರ್ಡೇ ಎಲ್ಲಿದೆ? ಓಕೆ ಯು ಕ್ಯಾನ್ ಗೋ. ಏಯ್, ಒಂದು ಡೋಂಟ್ ಮಿನಿಟ್. ಫೈನಲ್. ಓಕೆ ಯಾ. ಹಾಯ್. ಹೇ ಲುಕಿಂಗ್ ನೈಸ್ ಯಾ. ಥ್ಯಾಂಕ್ ಯು. ಈ ಕಲರಲ್ಲಿ ಸಖತ್ತಾಗಿ ಕಾಣ್ತಾ ಇದೆಯಾ. ನೀನು ಅಷ್ಟೇ. ನಿನ್ ಹತ್ರ ಅರ್ಜೆಂಟ್ ಆಗಿ ಒಂದು ವಿಷಯ ಹೇಳ್ಬೇಕು. ನಾನು ಇದಕ್ಕೆ ಕಾಯ್ತಿದ್ದೆ. ಬಟ್ ನನ್ ಡಿಸಿಷನ್ ಸರಿನೋ ತಪ್ಪೋ ಗೊತ್ತಿಲ್ಲ. ಐ ಆಮ್ ಶ್ಯೂರ್ ನಿನ್ ಡಿಸಿಷನ್ ಕರೆಕ್ಟ್ ಆಗೇ ಇರುತ್ತೆ. ಆದ್ರೂ ನಿಮ್ ಅಪ್ಪ ಅಮ್ಮನ್ಗೆ ಇಷ್ಟ ಆಗದೆ ಇರ್ಬೋದು. ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು. ಆ, ನಿಮ್ ಅಣ್ಣನ ಒಪ್ಸೋ ಜವಾಬ್ದಾರಿನೂ ನಿಂದೆ. ಶ್ಯೂರ್. ಹಾಗಾದ್ರೆ ಹೇಳ. ಪ್ಲೀಸ್ ಬೇಗ ಹೇಳು, ನಾನು ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ನಾನು ನೀನು ನಿಮ್ಮ ಅಣ್ಣನ ಪ್ರೀತಿಸ್ತಾ ಇದ್ದೀನಿ. ಅಣ್ಣನ ಕ್ಯಾರೆಕ್ಟರ್, ಬಿಹೇವಿಯರ್, ಆಕ್ಟಿವಿಟೀಸ್ ಎಲ್ಲ ನೋಡ್ತಾ ನೋಡ್ತಾ ನನಗ್ ಗೊತ್ತಿಲ್ದಾಗೆ ನಾನು ಅವರನ್ನ ಪ್ರೀತಿಸ್ಬಿಟ್ಟೆ. ಅವ್ರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ, ಬಟ್ ಐ ಲವ್ ಹಿಮ್. ಚಿಕ್ಕ ವಯಸ್ಸಿಂದಲೂ ನೀನ್ ನನ್ ಬೆಸ್ಟ್ ಫ್ರೆಂಡ್. ನಿನ್ ಬಿಟ್ಟು ನನ್ಗೆ ಯಾರಿದ್ದಾರೆ? ಅದಕ್ಕೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಲವ್ಗೆ ಹೆಲ್ಪ್ ಮಾಡು ಪ್ಲೀಸ್.